ಪಲಿಕಿದನ್ನ ಪರಾಕ್ರಮ ಕುಜ ಕೊನೆಯ ನೋಡಲ್ಲ. ಸುಯೋಧನ ಸೇನಾಪತಿಗಳೇ, ಕುರುಕುಲಾಗ್ರಣಿ ಹಾ ಆಚಾರ್ಯ ಭೀಷ್ಮರು ಘೋಷಿಸಿತು. ಯಾವ ಸಿಂಹಾಸನವನ್ನು ತಾವು ತ್ಯಾಗ ಮಾಡಿದ್ರು ಹಾ ಆ ಸಿಂಹಾಸನದಲ್ಲಿ ಅನಭಿಷಿಕ್ತನಾಗಿ ಏರುವ ಕಾಲಕ್ಕೆ ಹಾ ಬೆನ್ನು ಬಾಗಿ ವಯಸ್ಸನ್ನು ಮರೆತು ಕರ ಜೋಡಿಸಿಕೊಟ್ಟಿದ್ದಾರೆ ಭೀಷ್ಮ. ಅದೌದು. ಮೊಮ್ಮಗನೇ ಆಗಲಿ, ವಯ ವರಿಷ್ಠತೆ ತನಗೇ ಇರಲಿ ಅಥವಾ ಕುಟುಂಬದ ಯಜಮಾನಿಗೆ ಇರಲಿ, ಅಧಿಕಾರದ ಮುಂದೆ ತಾನು ಬಾಗಬೇಕಾದ ಮುಖ್ಯ ಅಂತ ಬಾಕಿದವರಿಗೆ ಪಠ್ಯ ಮಾಡಿರುವುದು. ಸಿಂಹಾಸನಕ್ಕೆ ಯಾರಾದ್ರೂ ತಲೆ ಬಾಗಲೇಬೇಕು. ಹೌದು. ಅವರ ನೆರಳಿನಲ್ಲಿ ಚಂದ್ರವಂಶ ಬೆಳಗಿದ ಮಗು. ಹೌದು. ಅವರ ವ್ಯಾಸರನ್ನು ಪ್ರಾರ್ಥಿಸಿ 101 ಮಕ್ಕಳನ್ನು ಪಡೆದವರು. ಹೌದು. ಮಂತ್ರಪೂತನಾಗಿ ಮಾತ್ರ ವ್ಯಾಸಾನುಗ್ರಹದಿಂದ ಋಷಿ ಕಲ್ಪನಾಗಿ, ನಿನ್ನ ಒಮ್ಮೆಗೆ ಈಶ್ವರಾನುಗ್ರಹ ಇದ್ದರಿಂದ ದೇವಕಲ್ಪನಾಗಿ ನೀವು ಪ್ರಪಂಚದ ಬೆಳಕನ್ನು ಕಂಡ್ರಿ. ಹೌದೌದು. ಕುಮಾರ, ಓ ನಿನ್ನ ಯಜಮಾನಿಗೆ ನಿನ್ನ ಪ್ರತಿಭೆಯನ್ನು ಗುರುಸಿದ್ದು ಮಗನಿಗೆ ಕುಡಿಯುವುದಕ್ಕೆ ಹಾಲಿಲ್ಲ ಅಂತ ಹಸಿದು ಬಂದ ಕಾಲಕ್ಕೆ ಬಾವಿಗೆ ಬಿದ್ದಂತಹ ಚೆಂಡನ್ನು ತೆಗೆಯುವುದಕ್ಕೆ ಹೌದೌದು ಯಾರ ಕೈಯಲ್ಲಿ ಉಂಗುರ ಉಂಟುಳಗ ನೀನು ಬೆರಳುದ್ದ ಮಾಡಿ. ನನ್ನ ಹತ್ರ ಉಂಗುರ ಉಂಟು, ಬೇರೆ ಯಾರ ಬೆರಳಿನಲ್ಲಿ ಬುಡದಲ್ಲಿ ಉಂಗುರ ಇರಲಿ. ಆವಾಗಲೇ ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದಿತ್ತು.